ಹೋಯ್ ಹಿಡ್ಕೊಳ್ಳೋ ಅವನ್ನ, ಬಿಡ್ಬೇಡ ಅವನ್ನ ಅಂತ ಕೈಯಲ್ಲಿ ಗ್ರಾನೈಟ್ ಪೀಸ್ ಹಿಡಿದು ಹಲ್ಲೆಗೆ ಮುಂದಾಗ್ತಾ ಇರೋದು. ಓಯ್ ಹಿಡ್ಕೊಳ್ಳೋ ಅವನ್ನ, ಬಿಡ್ಬೇಡ ಬಿಡ್ಬೇಡ ಅವನ್ನ ಅಂತ ಕೈಯಲ್ಲಿ ಗ್ರಾನೈಟ್ ಪೀಸ್ ಹಿಡಿದು ಹಲ್ಲೆಗೆ ಮುಂದಾಗ್ತಾ ಇರೋದು. ಇನ್ನೊಂದೆಡೆ ರಕ್ತ ಸುರಿಸ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬಂದ ಯುವಕರ ಮೇಲೆಯೇ ಹಲ್ಲೆ ಮಾಡ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಪ್ರಕಾಶ್ ಮತ್ತು ಮುನಿಕೃಷ್ಣಪ್ಪ ಸಂಬಂಧಿಕರ ನಡುವೆ ದಶಕಗಳಿಂದ ಸಣ್ಣ ಪುಟ್ಟ ಕೌಟುಂಬಿಕ ವಿಚಾರಗಳಿಗೆ ಗಲಾಟೆಗಳು ನಡೆದು ದ್ವೇಷಕ್ಕೆ ಕಾರಣವಾಗಿದೆ. ಇನ್ನು ಎರಡೂ ಕುಟುಂಬಗಳ ನಡುವೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಹೀಗಿರುವಾಗ ಪಟ್ರೇನಹಳ್ಳಿ ಗ್ರಾಮದ ಮುನೇಶ್ವರ ದೇವಾಲಯದ ಕಟ್ಟಡ ಕೆಲಸ ನಡೀತಾ ಇದ್ದು, ಮುನಿಕೃಷ್ಣಪ್ಪ ಅವರ ಮಗ ಕಿರಣ್ ಹೊರ ರಾಜ್ಯಗಳಿಗೆ ಹೂವು ತರಕಾರಿ ರಫ್ತು ಮಾಡೋ ಕೆಲಸ ಮಾಡಿಕೊಂಡಿದ್ದ. ಮುನೇಶ್ವರ ದೇವಾಲಯದಲ್ಲಿ ತರಕಾರಿಗಳ ಬಾಕ್ಸ್ಗಳನ್ನ ಇಟ್ಟು ಲೋಡು ಅನ್ಲೋಡು ಮಾಡ್ತಾ ಇದ್ದ. ಆದ್ರೆ ಪ್ರಕಾಶ್ ಕುಟುಂಬಸ್ಥರು ದೇವಾಲಯದ ಬಳಿ ಗಲೀಜು ಮಾಡ್ತಾ ಇದೀಯಾ, ಅದು ಮಾಡಬೇಡ ಇದು ಮಾಡಬೇಡ ಅಂತ ಕಿರಣ್ಗೆ ಹೇಳ್ತಿದ್ರಂತೆ. ಆದ್ರೆ ಕಿರಣ್ ಎಂದಿನಂತೆ ಗುರುವಾರ ದೇವಾಲಯದ ಬಳಿ ಬೆಂಡೆಕಾಯಿ ಲೋಡ್ ಮಾಡುವಾಗ ಪ್ರಕಾಶ್ ಮತ್ತು ಅವರ ಕುಟುಂಬಸ್ಥರು ಬಂದು ಕಿರಣ್ ಮೇಲೆ ಗಲಾಟೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡು ಎರಡೂ ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಪ್ರಕಾಶ್ ಅಂತ ಪಟ್ರೇನಹಳ್ಳಿ SC ಕಾಲೋನಿಯಲ್ಲಿ ಮುನೇಶ್ವರ ದೇವಾಲಯವನ್ನು 2022ರಿಂದ ಶುರು ಮಾಡಿದ್ದೀವಿ. ಅದನ್ನು ಉಸ್ತುವಾರಿ ನಾನೇ ನೋಡ್ಕೊತಾ ಇದ್ದೀನಿ. 10 ಜನದು ದೇವಾಲಯ 10 ಜನ ಹತ್ರ ವಸೂಲು ಮಾಡಿ ಇದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಅದರಲ್ಲಿ ಫೈನಲ್ ಹಂತಕ್ಕೆ ಬಂದಿದೆ. ಈಗ 15 ದಿವಸದ ಹಿಂದ್ಗಡೆ ಬೆಂಡೆಕಾಯಿ ಇಳಿಸಿದ್ರು, ದೇವಾಲಯದಲ್ಲಿ ಬೆಂಡೆಕಾಯಿ ಇಳಿಸಿದ್ರು. ಆಮೇಲೆ ಹೋಗಿ ನೋಡ್ಕೊಂಡು ಬಂದೆ. ಗೋಡೆಗಳಿಗೆ ನೀರು ಹಾಕ್ಬಿಟ್ಟು ಟೈಲ್ಸ್ ನೀರು ಹಾಕೋದೆ, ಬೆಂಡೆಕಾಯಿಗಳು ಇಳಿಸಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಕೇಳಿದಲ್ಲಿ ಯಾರೋ ಇಳಿಸ್ಕೊಂಡಿದ್ದೀವಿ ಅಂದರು. ಆಮೇಲೆ ಮತ್ತೆ 3 ದಿನ ಬಿಟ್ಟು ವೈರಿಂಗ್ ಮಾಡ್ಸೋಕೋದೆ. ಅವತ್ತು ಬೆಂಡೆಕಾಯಿ ಇಳಿಸಿರೋ ಅಂಥ ಕಿರೇಟ್ಗಳದ್ದು ಬೆಂಡೆಕಾಯಿಗಳೆಲ್ಲ ದೇವಾಲಯಲ್ಲೇ ಬಿಟ್ಬಿಟ್ಟು ಕಸ ಗುಡಿಸ್ದಿರ ಹೋಗಿದ್ರು. ಮತ್ತು ನಾನು ಕಸ ಬೇರೆಯವ್ರ ಕೈಯಲ್ಲಿ ಗುಡಿಸ್ಬಿಟ್ಟು ಬಲ್ಪುಗಳು ತಗೊಂಡು ಬಂದು ಮಡಗಿದ್ದೆ. ಇವತ್ತು ದೇವಾಲಯದಲ್ಲಿ ಲೈಟ್ಗಳು ಫಿಟ್ ಮಾಡೋಕ್ಕೆ ಬರ್ತಾಯಿದ್ರು. ಹೋಗೋಷ್ಟ್ರೊಳಗೆ ಮತ್ತೆ ಬೆಂಡೆಕಾಯಿಗಳು ಕ್ರೇಟ್ ಇಳಿಸಿದ್ದಾಗ ಕಿರಣ್ ಅಂತ ಅವನು ಇದ್ಕೊಂಡು ಯಾಕಪ್ಪ ಕಿರೇಟ್ಗಳು ಇಳಿಸಿರೋದು ಎತ್ತು ಅಂದೆ. ನೀನೇನು ಕೇಳೋದು 10 ಜನದ್ದು ಇದು ಅಂದ. 10 ಜನದ್ದು ಕಿರೇಟ್ಗಳು ಇಳಿಸ್ಕೊಳಕ್ಕೂ ಗೋಡನ್ ಮಾಡ್ಕೊಳಕ್ಕಲ್ಲ ದೇವಾಲಯ ಇರೋದು. 10 ಜನ ಪೂಜೆ ಪುನಸ್ಕಾರಗಳು ಮಾಡ್ಕೊಳಕ್ಕ ವಿನಃ ನೀನು ಕಿರೇಟ್ಗಳು ಇಳಿಸ್ಕೊಳಕ್ಕಲ್ಲ ಗೋಡನ್ನಲ್ಲ ಅಂದೆ. ನೀನು ಯಾವನು ಮಾತಾಡೋಕ್ಕ ಅಂದ. ಫಸ್ಟ್ ಎತ್ತ ಇಲ್ಲಿಂದ ಅಂತ ಹೇಳ್ಬಿಟ್ಟು 2 ಕಿರೇಟು ದೆಬ್ಬಾಕಿದೆ. ಆಮೇಲೆ ಎತ್ತೀವಿರು ನೀನೇ ಅವನು ಮಾತಾಡೋಕೆ ಆಟ್ಬಿಟ್ಟು ಫಸ್ಟ್ ಇಲ್ಲಿಂದ ಎತ್ತು ಅಂದೆ. ಲೈಟ್ಗಳು ಫಿಟ್ ಮಾಡೋವನು ಬಂದು ಪಾಪ ನೋಡಿಬಿಟ್ಟು ಹೊರಟೋದ. ಆಮೇಲೆ ಇವ್ರ ಅಣ್ಣಂದಿರಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡ. ಅವ್ರ ಅಣ್ಣಂದಿರು ಹೋಮ್ ಗಾರ್ಡ್ಸ್ ಕೆಲಸನಂತೆ ಮಾಡೋದು, ಸಾರ್ವಜನಿಕರ ಸೌಕರ್ಯ ಮಾಡೋವಂಥ ಕೆಲಸ ಮಾಡೋರು. ಬಂದೋನ ಕಟ್ಟೆ ಅವನು ಕೇಳಕ್ಕ ಅಂತ ನನ್ನಂದ. ಅಮ್ಮನು ಗಿಮ್ಮನು ಮಾತಾಡಬೇಡ, ಇದು 10 ಜನ ದೇವಾಲಯ 10 ಜನ ಸಹಕಾರದಿಂದ ಮಾಡ್ತಾ ಇರೋದು. ನೀನು ಇವೆಲ್ಲ ಮಾತಾಡೋಕ್ಕೆ ಬರಬೇಡ, ಫಸ್ಟ್ ಎತ್ತು ಇಲ್ಲಿಂದ ಅಂದೆ. ಅವ್ರ ಅಣ್ಣ ಬಂದ. ಇದರಿಂದ ಗಲಾಟೆ ಮಾಡಿ 3 ಜನನೂ ಏಕಾಏಕಿ ಬಂದುಬಿಟ್ಟು ಒಬ್ಬನ ಕಲ್ಲು ಫಸ್ಟೇ ಪ್ರೀ ಪ್ಲ್ಯಾನಿಂಗ್ ಅವ್ರದ್ದು, ಒಬ್ಬನ ಕಲ್ಲು ಒಬ್ಬನು ದೊಣ್ಣೆ ಎತ್ಕೊಂಡು ಬಂದುಬಿಟ್ಟು 3 ದೇವಾಲಯದ ಒಳಗಡೆ ಅಟ್ಯಾಕ್ ಮಾಡಿಬಿಟ್ರು. ಅಟ್ಯಾಕ್ ಮಾಡಿ ಕೆಳಗಡೆ ದಬ್ಬಿಟ್ಟು ಆಮೇಲೆ ಕಲ್ಲು ತಗೊಂಡು ಗೋಪಾಲನ್ನವನು ಇಲ್ಲಿ ಗುದ್ದಿ ಇಲ್ಲಿಗೊಂದು ಗುದ್ದ, ಇನ್ನೊಂದು ಗುದ್ದ ಅಷ್ಟೊಳಗೆ ಕಿರಣನವನು ನನ್ನ ಮೇಲೆ ಹಿಂಗೆ ಅಮ್ಮಿಕೊಂಡಿದ್ದಾನೆ. ನಾನೇನು ಮಾಡಿದೆ, ಸ್ವಲ್ಪ ಹಿಂಗೆ ಪಾಟ್ಗೆ ಹಿಂಗೆ ಬುಗ್ಗಿದ್ದಾರೆ. ಯಾವಾಗ ಬ್ಲಡ್ ಬಂತೋ ಅವಾಗ ಜೋರಾಗಿ ಹಿಂಗೆ ತಳ್ಳಿದ ತಕ್ಷಣ ಇನ್ನೊಂದು ಗುದ್ದಾಗಿ ಬಂದಿದ ತಕ್ಷಣ ಕಿರಣನವನ ಕಣ್ಣಿಗೆ ಗೋಪಾಲನವನು ಗುದ್ದದ. ಅವನ ಕಣ್ಣಿಗೆ ಏಟ್ ಹಾಕಿದ ಅವ್ರ ಅಣ್ಣ. 3 ಜನ ಇದ್ದಿದ್ದು ನಾನು ಒಬ್ಬನೇ ಸರ್. 3 ಜನನೂ ಏಕಾಏಕಿ ಗುಂಪು ಕಟ್ಕೊಂಡ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್ ಅವರು. ಇಲ್ಲ ಸರ್, ನಾನು ಒಬ್ಬನ ಮೇಲೇ. ಅವರು 3 ಜನ ಸರ್, ಅಣ್ಣ ತಮ್ಮಂದಿರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾನೆ ಕಿರಣನವರು, ಗೋಪಾಲ್. ನಾನು ಒಬ್ಬನೇ. ಸಾರ್ವಜನಿಕರಿದ್ದಾರೆ,
ಇದ್ದರು, ಯಾರೂ ಏನು ಮಾತಾಡಲಿಲ್ಲ. ಏಕಾಏಕಿ ಇವರು ಹೊಲಸು ಮಾತುಗಳು ಮಾತಾಡ್ಕೊಂಡು ಬಂದುಬಿಟ್ಟು ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ನನ್ನ. ಏನು ಸರ್ ಗೊತ್ತಿಲ್ಲ ಸರ್, ನಾನು ಇಲ್ಲಿದ್ನಲ್ಲ. ಇನ್ನು ಯಾವಾಗ ಮುನೇಶ್ವರ ದೇವಾಲಯದ ಬಳಿ ಕಿರಣ್ ತರಕಾರಿಗಳನ್ನ ಇಟ್ಟು ಲೋಡ್ ಮಾಡೋ ವಿಚಾರಕ್ಕೆ ಕುಟುಂಬದ ಹಳೆ ವೈಷಮ್ಯ ಮುಂದೆ ಇಟ್ಕೊಂಡು ಜಗಳ ಮಾಡಿಕೊಂಡ್ರು, ಪ್ರಕಾಶ್ ಕಡೆಯವರು ದೇವಾಲಯದ ಬಳಿ ಇದ್ದ ಗ್ರಾನೈಟ್ ಪೀಸ್ನಿಂದ ಕಿರಣ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದಾನೇ ಕಿರಣ್ ರಕ್ತಸ್ರಾವವಾಗಿ ಕೆಳಗೆ ಬಿದ್ದಿದ್ದಂತೆ. ಇನ್ನು ಘಟನಾ ಸ್ಥಳಕ್ಕೆ ಬಂದ ಕಿರಣ್ ಅಣ್ಣಂದ್ರು ಪ್ರಕಾಶ್ ಕುಟುಂಬಸ್ಥರ ನಡುವೆ ಮಾರಾಮಾರಿ ನಡೆದಿದ್ದು, ಗಾಯಗೊಂಡಿದ್ದ ಎರಡೂ ಗುಂಪುಗಳ ಕಡೆಯವರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದ್ದಕ್ಕಿದ್ದಂತೆ ಬಂದ ಪ್ರಕಾಶ್ ಕಡೆಯವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಲಾಟೆ ತೆಗೆದು ಆಸ್ಪತ್ರೆ ಅನ್ನೋದನ್ನು ನೋಡದೆ ಕೈ ಮಿಲಾಯಿಸಿಕೊಂಡಿದ್ದಾರೆ. ಅಷ್ಟೊತ್ತಿಗೆ ಮಧ್ಯಪ್ರವೇಶ ಮಾಡಿದ ನಗರ ಪೊಲೀಸರು ಗಲಾಟೆಯನ್ನ ತಣ್ಣಗಾಗಿಸಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಕ್ರೇಟ್ ಇಳಿಸ್ಕೊಂಡು ಕ್ರೇಟ್ಗೆ ಬೆಣ್ಣೆಕಾಯಿ ಲೋಡ್ ಮಾಡ್ಕೊತಾ ಇದ್ವಿ. ಅವ್ರು ಬಂದರು, ಅದೇ ಪ್ರಕಾಶ್ ಅನ್ನೋರು ಬಂದರು. ಬಂದುಬಿಟ್ಟು ಎತ್ರಿ ಅಂತಂದ. ಅಣ್ಣ ಒಂದು 5 ನಿಮಿಷ ಗಾಡಿ ಬರ್ತಾಯಿದೆ, ಎತ್ತೀವಿ ಅಂತ ನಾವು ಹೇಳಿದ್ವಿ. ಆ ಥರ ಆಗೋದ್ಮೇಲೆ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡಿದ್ರು. ಅಣ್ಣ ನೀವು ದೊಡ್ಡವರಾಗಿದ್ದು ನೀವು ಈ ಥರ ಮಾತಾಡಿದ್ರೆ ಹೆಂಗಣ್ಣ ಅಂತಂದರೆ ಮತ್ತೆ ಪದೇ ಬ್ಯಾಡ್ ವರ್ಡ್ಸಲ್ಲಿ ಬೈತಾನೆ ಇದ್ದರು. ಅವರು ಬಂದು ಮತ್ತೆ ಟೈಲ್ಸ್ ಪೀಸ್ ಇಷ್ಟುದ್ದ ಇಟ್ಕೊಂಡಿದ್ರು. ಮತ್ತು ಬೈತಾ ಇದ್ರು. ಹಂಗೆಲ್ಲ ಮಾತಾಡಿದ್ರೆ ಆಗುತ್ತಣ್ಣ. ಮತ್ತು ಮಾಜಿ ಮೆಂಬರ್ ಬೇರೆ ಅವರು, ಊರಿಗೆ ಮೆಂಬ್ರಾಗಿ ನೀವು ಈ ಥರ ಎಲ್ಲ ಮಾಡಿದ್ರೆ ಹೆಂಗಣ್ಣ ಅಂತ ಕೇಳಿದ್ದಕ್ಕೆ ಮುಂಚೆ ಟೈಲ್ಸ್ ಪೀಸ್ ಇಟ್ಕೊಂಡಿದ್ರಲ್ಲ, ಆಗಿಬಿಟ್ರು, ಏಕಾಏಕಿ ಆಗಿಬಿಟ್ರು ನಮಗೆ. ಅದು ಹೇಳಿದ್ವಿ, ಅಣ್ಣ ಎತ್ತೀವಿ ಕ್ಲೀನ್ ಮಾಡ್ತೀವಿ ದೇವಸ್ಥಾನ ಅಂದಮೇಲೆ ಆ ಥರ ಬಿಡೋಕ್ಕಾಗುತ್ತಾ ಗಲೀಜೆಲ್ಲ ಅಂತ ನಾವು ಹೇಳಿದ್ವಿ. ಅವರು ಸರಿ ಆಯಿತು ಮಾಡ್ಕೊಂಡೋಗಿ ಅಂದಿದ್ರೆ ಸರಿ ಹೋಗ್ತಾಯಿತ್ತು. ಆ ಥರ ಹೇಳಿಲ್ಲ ಅವರು ನಮ್ಮನ್ನು ಹಂಗೆ ಹಿಂಗೆ ಬ್ಯಾಡ್ ವರ್ಡ್ಸಲ್ಲಿ ಹೋಗ್ಯಾರ ಹೆಂಗಂದ್ರೆ ಹಂಗೆ ಬೈದ್ಬಿಟ್ರು. ಅವ್ರು ಏಕಾಏಕಿ ಬಂದು ಇಲ್ಲ, ನಮ್ಮ ಬ್ರದರ್ಸ್ ಅವರು ಆಮೇಲೆ ಬಂದಿದ್ದು. ಅವರು ಇದು ತೊಗೊಂಡು ಹೊಡೆದ್ರೆ ಟೈಲ್ಸ್ ಪೀಸು, ಅವಾಗ ಬಂದು ಬಿಡಿಸೋದಕ್ಕೆ ನಮ್ಮ ಬ್ರದರ್ ಅವರು ಬಂದಿದ್ದು. ಅವರು ಇಬ್ಬರು ಇದ್ದರು, ಅವ್ರ ಮಗನೂ ಅವರು. ಅವರು 4-5 ಜನ ಹೊಡೆದಿದ್ದಾರೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರನೇ ಬಂದು ಅವರು ಮಕ್ಕಳೆಲ್ಲ ಬಂದು ಹೊಡೆದಿದ್ದಾರೆ. ಅದು ಇತ್ತು, ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಅವ್ರು ನಮ್ಮ ತಂಟೆಗೆ ಬರ್ತಾರೆ, ನಾವು ಅವ್ರ ತಂಟೆಗೆ ಹೋಗ್ತಾ ಇರಲಿಲ್ಲ. ಆ ಒಂದು ವಿಚಾರಕ್ಕೆ ಈ ಥರ ಮಾಡಿದ್ದಾರೆ ಅವರು. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದು ಹೊಡೆದಿದ್ದಾರೆ. ನಮ್ಮ ಹೆಸರು ಕಿರಣ್ ಅಂತ. ನಮ್ಮ ಬ್ರದರು ಗೋಪಾಲು ಪ್ರಶಾಂತ್ ಅಂತ, ಅವ್ರಿಗೂ ಹೊಡೆದಿದ್ದಾರೆ. ಒಟ್ಟಾರೆ ಹುಟ್ಟುತ್ತಾ ಹಣ್ತಮ್ಮಂದ್ರು, ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಒಂದೇ ಕುಟುಂಬದ ಸಂಬಂಧಿಕರು ಹಳೆ ದ್ವೇಷದ ಸಣ್ಣ ವಿಚಾರಕ್ಕೆ ದೊಡ್ಡ ಗಲಾಟೆ ಮಾಡಿಕೊಂಡು ಮಾರಾಮಾರಿ ಮಾಡಿಕೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು, ಎರಡೂ ಕಡೆಯಿಂದಲೂ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.